ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಾವು ವಾಗ್ದಾನ ಮಾಡಿರ್ತಕ್ಕಂಥ ಘೋಷಣೆಗಳಲ್ಲಿ ಸುಮಾರು 75%ಕ್ಕೂ ಹೆಚ್ಚು 75% ಅಷ್ಟು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ. ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ. ಸಂಸ್ಕರಣಾ ಶೆಡ್ನ ನಿರ್ಮಾಣಕ್ಕಾಗಿ 78.5 ಲಕ್ಷಗಳನ್ನು ಕಾಯ್ದಿರಿಸಿ ಕಾಮಗಾರಿ ಮಾಡ್ತಾ ಇದ್ವಿ. ಕಾಂಪೌಂಡ್ ವಾಲ್ ನಿರ್ಮಾಣಕ್ಕೆ 83 ಲಕ್ಷ ಕಾಯ್ದಿರಿಸಿ ಕಾಮಗಾರಿ ಮಾಡ್ತಾ ಇದ್ವಿ. ಸಿಸಿ ಡ್ರೈನ್ ಮತ್ತು ಕಲ್ವರ್ಟ್ ನಿರ್ಮಾಣಕ್ಕಾಗಿ 44 ಲಕ್ಷ ಕಾಯ್ದಿರಿಸಿ ಕೆಲಸ ನಡೀತಾ ಇದೆ. ಲೀಜೆಡ್ ಸಂಸ್ಕರಣಾ ಘಟಕದ ನಿರ್ಮಾಣಕ್ಕಾಗಿ 6.11 ಲಕ್ಷಗಳನ್ನು ಕಾಯ್ದಿರಿಸಿ ಅದು ಕೂಡ ಕಾಮಗಾರಿ ನಡೆದಿದೆ. ಸ್ಯಾನಿಟರಿ ಲ್ಯಾಂಡ್ ಫಿಲ್ ಟ್ರಾಂಚ್ಗಳ ನಿರ್ಮಾಣಕ್ಕಾಗಿ ಸುಮಾರು 95.20 ಲಕ್ಷಗಳಷ್ಟು ನಾವು ಅಲಾಟ್ ಮಾಡಿ ಅದು ಕೂಡ ಕೆಲಸ ಆಗಿದೆ. ಸಂಪರ್ಕ ರಸ್ತೆ ನಿರ್ಮಾಣಕ್ಕಾಗಿ ಸುಮಾರು 24.34 ಲಕ್ಷಗಳನ್ನು ಕಾಯ್ದಿರಿಸಿ ಕಾಮಗಾರಿ ನಿರ್ವಹಿಸಲಾಗಿದೆ. ಘನತ್ಯಾಜ್ಯ ಸಂಸ್ಕರಣೆ ಮತ್ತು ವಿಲೇವಾರಿ ಸ್ಥಳದಲ್ಲಿ ಕಚೇರಿ ಕಟ್ಟಡದ ನಿರ್ಮಾಣಕ್ಕಾಗಿ 18.25 ಲಕ್ಷಗಳನ್ನು ಕಾಯ್ದಿರಿಸಿ ಕಾಮಗಾರಿ ನಿರ್ವಹಿಸಲಾಗಿದೆ. ಟಾಯ್ಲೆಟ್ ಬ್ಲಾಕ್ನ ನಿರ್ಮಾಣಕ್ಕಾಗಿ ರು 7.5 ಲಕ್ಷಗಳನ್ನು ಕಾಯ್ದಿರಿಸಿ ಕಾಮಗಾರಿ ನಿರ್ವಹಿಸಲಾಗಿದೆ. ಬೋರ್ವೆಲ್, ಪಂಪು, ಮೋಟಾರು ಮತ್ತು ಪೈಪ್ಲೈನ್ ಕೊರೆಯೋದು ಅಳವಡಿಸುವ ಕಾಮಗಾರಿಗೆ 8.75 ಲಕ್ಷವನ್ನು ಕಾಯ್ದಿರಿಸಿ ಕಾಮಗಾರಿ ನಿರ್ವಹಿಸಲಾಗಿದೆ. ಇದೆಲ್ಲ ಎಲ್ಲಪ್ಪ ಅಂದ್ರೆ ನಮ್ಮಲ್ಲಿ ಈಗ ನಾವು SWM ಸ್ವಚ್ಛ ಭಾರತ್ ಮಿಷನ್ ವತಿಯಿಂದ ಈ ಘನತ್ಯಾಜ್ಯವನ್ನ ಅಲ್ಲಿ ಸುರಿದು ಸಂಸ್ಕರಣೆ ಮಾಡ್ತಕ್ಕಂಥ ಘಟಕವನ್ನ ಅಲ್ಲಿ ಇಲ್ಲಿಂದ ಹರಿಸಂದ್ರದ ಹತ್ರ ಮಧ್ಯ ಒಂದು ಜಾಗವನ್ನ ಸರ್ಕಾರ ನಮ್ಗೆ ಅಲಾಟ್ ಮಾಡಿದ್ದು. ಆ ಸ್ಥಳದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾಮಗಾರಿಗಳು ಆಲ್ಮೋಸ್ಟ್ 60-70% ಆಗಿದೆ. ಇನ್ನು ಅದು ಮುಗಿದ ಮೇಲೆ ನಾವು ಅಲ್ಲಿ ಕಸವನ್ನು ಹಾಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸುಮಾರು 540 ಲಕ್ಷ ರೂಗಳಿಗೆ ಕ್ರಿಯಾ ಯೋಜನೆ ಈಗಾಗಲೇ ಅನುಮೋದನೆ ಆಗಿದ್ದು ಕಾಮಗಾರಿಗಳು ಮುಕ್ತಾಯಗೊಂಡಿದ್ದು ಸುಮಾರು 457.76 ಲಕ್ಷಗಳು ಖರ್ಚಾಗಿರುತ್ತದೆ. ಉಳಿಕೆ 82.24 ಲಕ್ಷಗಳ ಕ್ರಿಯಾ ಯೋಜನೆ ಅನುಮೋದನೆ ಪ್ರಗತಿಯಲ್ಲಿದೆ. ಏನ್ ಕಾಂಕ್ರೀಟ್ ರೋಡ್ಸ್ ನಡೀತಾ ಇದ್ದಾವೆ, ಏನ್ ನಾವು ಡ್ರೈನೇಜಸ್ ಎಲ್ಲ ಎತ್ಕೊಂಡಿದೀವಿ, ಅದು UIDF ನಡಿನಲ್ಲಿ ಎತ್ಕೊಂಡಿದ್ವಿ. ಸುಮಾರು 82 ಕೋಟಿ ಅಷ್ಟು ಕೆಲಸಗಳು ಮತ್ತೆ ಸೀರಳ್ಳ ತಡೆಗೋಡೆ ಕಟ್ಟೋದು ಇವೆಲ್ಲ ಸೇರಿ ಆ ಕೆಲಸ ಪ್ರಗತಿಲಿದೆ. 2025-26ನೇ ಸಾಲಿಗೆ ಕಾಯಂ ಅಧಿಕಾರಿ ನೌಕರರು, ಪೌರ ಕಾರ್ಮಿಕರು ಮತ್ತು ಇತರೆ ಸಿಬ್ಬಂದಿಗಳ ವೇತನದ ಅನುದಾನ ರು 689 ಲಕ್ಷಗಳು ಬಿಡುಗಡೆ ಆಗಿರುತ್ತದೆ. ಅದು ವೇತನವನ್ನ ಪಾವತಿ ಮಾಡಿದ್ದೀವಿ. ನಗರದ ಬೀದಿ ದೀಪಗಳ ವಿದ್ಯುತ್ ಬಿಲ್ ರು 194.50 ಲಕ್ಷಗಳು ಮತ್ತು ಕುಡಿಯುವ ನೀರಿನ ಸಂಪರ್ಕಗಳ ಹಾಗೂ ಬೋರ್ವೆಲ್ಗಳ ವಿದ್ಯುತ್ ಬಿಲ್ ಪಾವತಿಗಾಗಿ ಬಿಡುಗಡೆಯಾಗಿದ್ದು, ರಾಮನಗರ ನಗರಸಭೆಯನ್ನು ಗ್ರೇಡ್ 2 ನಗರಸಭೆಯಿಂದ ಗ್ರೇಡ್ 1 ನಗರಸಭೆಗೆ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಸದಂತೆ ನಿಷೇಧಿಸಲಾಗಿದ್ದು, ಪ್ಲಾಸ್ಟಿಕ್ಗೆ ಪರ್ಯಾಯ ಮಾರ್ಗಗಳನ್ನು ಪಾಲಿಸುವ ಸಲುವಾಗಿ ಮರುಬಳಕೆಯ 10,000 ಬಟ್ಟೆ ಕೈ ಚೀಲಗಳನ್ನು ರಾಮನಗರ ನಗರಸಭಾ ವ್ಯಾಪ್ತಿಯ ಮಹಿಳೆಯರಿಗೆ ವಿತರಿಸಲಾಗಿದೆ. ವರ್ಷ ಕನ್ನಡ ರಾಜ್ಯೋತ್ಸವದ ಆಚರಣೆ ಸಂದರ್ಭದಲ್ಲಿ 17 ಜನ ಸಾಧಕರಿಗೆ ಶ್ರೀ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರ ನೀಡಲಾಗಿದೆ. ವಿಶ್ವಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಮತ್ತು ಐತಿಹಾಸಿಕವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಗಿತ್ತು.